ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ವೀಕ್ಷಕರೇ, ಗಣಿಗಾರಿಕೆ ಬಗ್ಗೆ ಕೇಳಿದ ತಕ್ಷಣ ಕಿವಿ ನೀರ್ತಾ ಇದ್ದವ. ಯಾಕಪ್ಪ ಅಂತಂದ್ರೆ ಗಣಿಗಾರಿಕೆ ಪ್ರಾಮಾಣಿಕವಾಗಿ ನಡೀತಾ ಇಲ್ಲ ಅನ್ನೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ, ಕೇಳ್ತಾನೆ ಬಂದಿದ್ದೀವಿ. 1 ಎಕರೆಗೋ ಅಥವಾ 10 ಎಕರೆಗೋ ಪರ್ಮಿಷನ್ ತಗೊಂಡಿರ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ 20 ಎಕರೆ ಅಷ್ಟೆಲ್ಲ ಕಿತ್ತೋಗ್ಬಿಟ್ಟಿರ್ತಾರೆ, ಮತ್ತಷ್ಟು ಎಕ್ಸ್ಟ್ರಾ ಒತ್ತುವರಿ ಮಾಡಿರ್ತಾರೆ. ಮತ್ತೇನೋ ಗದ್ದಲ ಎಲ್ಲ ಕಡೆ ಇದು, ಒಂದು ಕಡೆ ಅಂತಲ್ಲ. ಇಲ್ಲಿ ಯಾರೂ ಶ್ರೀರಾಮಚಂದ್ರ ಇಲ್ಲವೇ ಇಲ್ಲಂದ್ರೂ ನಡೀತದೆ. ಅಂಥ ಒಂದು ಗಣಿಗಾರಿಕೆಗೆ ನಮ್ಮ ಹೊನಗುಂದ ನಿಮ್ಗೆ ಗೊತ್ತ ತಾಲೂಕಿನಲ್ಲೇ ಒಂದು ಹಿರೇಮಾಗಿಯಲ್ಲಿ 30.33 ಹೆಕ್ಟೇರ್ ಅರಣ್ಯದಲ್ಲಿ ಈ ಒಂದು ಗಣಿಗಾರಿಕೆ ನಡೆಸೋದಕ್ಕಾಗಿ ಮೆಸರ್ಸ್ ದೊಡ್ಡಣ್ಣವರ್ ಬ್ರದರ್ಸ್ ಕಂಪನಿಗೆ ನೀಡಿದ ಅನುಮತಿಯನ್ನು ಕೇಂದ್ರ ಅರಣ್ಯ ಪರಿಸರ ಹಾಗೂ ತಾಪಮಾನ ಸಚಿವಾಲಯ ತಡೆ ಹಿಡಿದಿದೆ. ಹೊಸದಾಗಿ 12.97 ಹೆಕ್ಟೇರ್ ಅರಣ್ಯದಲ್ಲಿ ಗಣಿಗಾರಿಕೆ ನಡೆಸುವ ಪ್ರಸ್ತಾವ ತಿರಸ್ಕರಿಸಿದೆ ಅಂತ ವರದಿ ನೋಡಿದ್ವಿ ನಾವು. ಇದನ್ನು ಯಾಕೆ ಓದಿ ಹೇಳಿದ್ನಪ್ಪ ಅಂದ್ರೆ ನಿಮಗೆ ಪರ್ಮಿಷನ್ ತಗೊಳ್ಳೋದು ಸ್ವಲ್ಪ ಎಲ್ಲ ಕಡೆ ಸುರುಣ ರೀ ಅಡ್ಡಾಕ ಖರೀದಿ ಮಾರೋದು ನಮ್ಗೆ ಸಿಕ್ಕಂಥ ವರದಿಗಳ ಪ್ರಕಾರ ಇಲ್ಲಿ ವಿಶೇಷವಾಗಿ 15.13 ಹೆಕ್ಟೇರ್ನಷ್ಟು ಭೂಮಿಯಲ್ಲಿ ಹೆಚ್ಚು ಕಡಿಮೆ 3 ಎಕರೆ ಮೇಲೆ ಇರ್ತದೆ. ಹೆಕ್ಟೇರ್ 1 ಹೆಕ್ಟೇರ ಅದು 5 ಹೆಕ್ಟೇರ್ 5.13 ಹೆಕ್ಟೇರ್ನಲ್ಲಿ ಅಕ್ರಮ ಗಣಿಗಾರಿಕೆ. ಸರ್ಕಾರದ ಪರ್ಮಿಷನ್ ಇಲ್ಲ, ರಾಜ್ಯ ಸರ್ಕಾರದ ಪರ್ಮಿಷನ್ ಇಲ್ಲ, ಕೇಂದ್ರ ಸರ್ಕಾರದ ಪರ್ಮಿಷನ್ ಇಲ್ಲ, ರಾಯಲ್ಟಿ ಇಲ್ಲ, ಕಾಡು ಹೋಯ್ತು, ಖನಿಜ ಹೋಯ್ತು, ಎಲ್ಲ ಗೋವಿಂದ ಹಿಂಗೆಲ್ಲ ಹೆಚ್ಚು ಕಡಿಮೆ ಎಲ್ಲನೂ ಇದ್ದಾರೆ ರೀ. ನೀವು ನೋಡಿದಿರಲ್ಲ, ಜನಾರ್ದನ್ ರೆಡ್ಡಿ ಇವತ್ತು ಕುರಿತು ಚಂದ್ರ ತೀರ್ತಾ ಇಲ್ಲ, ಇನ್ನೂ ರಾಜಕೀಯ ಮಾಡ್ತಾ ಇದ್ದಾರೆ, ಎಂದೂ ಗಳಿಸಿತ್ತು. ಹಿಂಗೆಲ್ಲರೂ ಇದ್ದಾರೆ. ಇದು ಎಲ್ಲ 224 MLAಗಳ ಮೇಲೆ ಇದು ಆರೋಪಗಳಿದ್ದಾವೆ. ಅವರ ಕ್ಷೇತ್ರ ಸುತ್ತಮುತ್ತಲ ಗುಡ್ಡಗಳೋಗಿ ನೋಡಿದರೆ ಸಾಕು ಗೊತ್ತಾಗ್ತದೆ. ಅಡ್ಡಾಗ ಶುರು ಆಗಿರ್ತದೆ, ಕ್ಯಾಬ್ರಾಗ ಶುರು ಮಾಡಿರ್ತಾರೆ ಗುಡ್ಡ. ಇದು ಈ ಗಣಿಗಾರಿಕೆ ಹೆಸರು ಹೇಳ್ಕೊಂಡು ಮತ್ತೇನೋ ಮಾಡಿ ಕಳಿಸುವಂಥದ್ದು. ಹೀಗಾಗಿ ಈ ರಾಜಕಾರಣಿಗಳು MLA ಆಯಿತು, ಮತ್ತೇನೋ ಅವ್ರ ಜೊತೆಗಾರರಾಯ್ತು, ಇವರೆಲ್ಲರಿಂದಾಗಿ ನಮ್ಮ ಪರಿಸರ ನಾಶ ಆಗ್ಲಿಕ್ಕತ್ತದ ರೀ, ಕಾಡು ನಾಶ ಆಗ್ಲಿಕ್ಕತ್ತದ, ಖನಿಜ ಬೇಕಾಬಿಟ್ಟು ಹೋಗ್ತಾ ಇದ್ದದು. ಅದರಿಂದ ಏನೂ ರಾಯಲ್ಟಿ ಬರೋದಿಲ್ಲ. ಅವ್ರು ಬರೋಲ್ಲ, ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ಡೆವಲಪ್ಮೆಂಟ್ ಜಬರ್ದಸ್ತದ. ನಮ್ಮ ಶಸ್ತ್ರಾಸ್ತ್ರಗಳು ತಯಾರು ಮಾಡ್ತಾರೆ, ವಿದೇಶಗಳಿಗೆ ಮಾರ್ಕೊಳ್ತಾರೆ. ನಮ್ಮ ಕಬ್ಬಿನ ಅಡ್ಡಿ ಇಲ್ಲ, ಚೊಚ್ಚ ವಿಮಾನ ಆಗಿ ಮತ್ತೇನೋ ಆಗಿ ಯುದ್ಧ ಅಸ್ತ್ರ ಆಗಿ ಹೋಗ್ತಾ ಇದ್ದಾವೆ. ನಮ್ಗೆ ದುಡ್ಡು ಹಾಕ್ಸೋದು ಅದೂ ಇಲ್ಲ. ಎಷ್ಟು ಮಾರಿದ್ದಾರೆ ನಮ್ಮ ದೇಶದವ್ರು ವಿಮಾನಗಳು ಇನ್ನೊಂದು ದೇಶಕ್ಕೆ. ಎಲ್ಲೋ ಒಂದಿಷ್ಟು ಬೆಳಗೂರು ಅಲ್ಲಿ ಸುತ್ತಮುತ್ತ ವಿಮಾನ